ಹಾಯ್ ಸ್ನೇಹಿತರೆ, ಇವತ್ತು ನಾವು ನೋಡ್ತಿರೋದು 2023ರ ಜಂಪ್ ಅನ್ನುವಂಥ ಸಿನಿಮಾನ. ಇದೊಂದು ಟೈಮ್ ಟ್ರಾವೆಲ್ ಸಿನಿಮಾ. ಕಥೆನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ಕೊನೆ ತನಕ ಕೇಳಿ ಅಂತ ಹೇಳುತ್ತಾ ಈ ಸಿನಿಮಾ ಕಥೆನ ಶುರು ಮಾಡ್ತೇನೆ. ಹಾಗಾದರೆ ಕತೆಗೆ ಹೋಗೋಣ. ಕತೆ ಶುರುವಲ್ಲಿ ನಾವು ತಿಯೋ ಹೆಸರಿನ ಒಬ್ಬ ತುಂಟ ಹುಡುಗನನ್ನು ನೋಡ್ತೇವೆ. ಅವನು ವಿಡಿಯೋ ಗೇಮ್ ಆಡಲು ಕೊಡ್ತೆ ಅಂತ ಹೇಳಿ ಯಾವಾಗಲೂ ಹೋಮ್ವರ್ಕ್ ಬೇರೆಯವರ ಬಳಿ ಮಾಡಿಸ್ತಿದ್ದ. ಮನೆಗೆ ನೇರವಾಗಿ ಹೋಗದೆ ಹತ್ತಿರದಲ್ಲಿದ್ದ ಪೈಪ್ ಹತ್ತಿ ಕಿಟಕಿಯಿಂದ ಮನೆ ಒಳಗೆ ನುಸುಳುತ್ತಿದ್ದ. ಈಗ ಅವನು ಬಾಳೆಹಣ್ಣು ತಿನ್ನುತ್ತಾ ಟೆರೆಸ್ ಮೇಲೆ ಹೋಗ್ತಾನೆ. ಅಲ್ಲಿ ಕುತ್ಕೊಂಡು ಹಣ್ಣು ತಿಂದು ಹಣ್ಣಿನ ಸಿಪ್ಪೆ ಕೆಳಗೆ ಬಿಸಾಡ್ತಾನೆ. ಆಗಲೇ ಒಂದು ಪೋರ್ಟಲ್ ಓಪನ್ ಆಗಿ ಬಾಳೆಹಣ್ಣಿನ ಸಿಪ್ಪೆ ಗಾಳಿಯಲ್ಲೇ ಮಾಯವಾಗುತ್ತೆ. ತಿಯೋಗೆ ಬಾಳೆಹಣ್ಣು ಕೆಳಗೆ ಬಿದ್ದ ಶಬ್ದ ಕೇಳಿಸದೇ ಇದ್ದಾಗ ಅವನು ಹಿಂದೆ ತಿರುಗಿ ನೋಡ್ತಾನೆ. ಕನ್ಫ್ಯೂಸ್ ಆಗಿ ಕೆಳಗೆ ಹೋಗಿ ಚೆಕ್ ಮಾಡ್ತಾನೆ. ಅಲ್ಲಿ ಸಿಪ್ಪೆ ಇರಲೇ ಇಲ್ಲ. ಈಗ ಅವನು ತನ್ನ ರೋಲರ್ ಸ್ಕೇಟ್ ಕೂಡ ಕೆಳಗೆ ಹಾಕ್ತಾನೆ. ಅದು ಕೂಡ ಮಾಯವಾಗುತ್ತೆ. ಕೂಡಲೇ ಒಂದು ಕಲ್ಲು ಕೂಡ ಕೆಳಗೆ ಬಿಸಾಡ್ತಾನೆ. ಅದು ಕೂಡ ಮಾಯವಾಗುತ್ತೆ. ನಂತರ ಅವನು ತನ್ನ ದೊಡ್ಡ ಸಹೋದರ ಆಸ್ಕರ್ಗೆ ಈ ಪೋರ್ಟಲ್ ಬಗ್ಗೆ ಹೇಳಲು ಹೋಗ್ತಾನೆ. ಅವರಿಗೆ ತಂದೆ ತಾಯಿ ಇರಲಿಲ್ಲ, ಹೀಗಾಗಿ ಅವರು ಅಜ್ಜಿ ಜೊತೆ ವಾಸಿಸುತ್ತಿದ್ದರು. ಆಸ್ಕರ್ಗೆ ತಿಯೋ ಮೇಲೆ ಸಿಟ್ಟಾಗಿದ್ದ. ಯಾಕೆಂದರೆ ತಿಯೋ ಅವರ ಅಮ್ಮ ಬರೆದ ಪುಸ್ತಕಗಳ ಪುಟ ಹರಿದು ಅದರಲ್ಲಿ ರಾಕೆಟ್ ಮಾಡಿದ್ದ. ತಿಯೋ ಅವನಿಗೆ ಟೈಮ್ ಪೋರ್ಟಲ್ ಸಿಕ್ಕಿದಂತ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಮಾತ್ರ ಆಸ್ಕರ್ಗೆ ಅನಿಸುತ್ತೆ ತಿಯೋ ಅವನ ತಮಾಷೆ ಮಾಡ್ತಿದ್ದಾನೆ. ಅಸಲಿಗೆ ಅವರ ಅಮ್ಮ ಅಚಾನಕ್ಕಾಗಿ ಎಲ್ಲೋ ಮಾಯವಾಗಿದ್ದರು. ತಿಯೋ ಅಂದುಕೊಂಡಿದ್ದ ಅವರು ನಮ್ಮನ್ನು ಬಿಟ್ಟು ಯಾರ ಒಟ್ಟಿಗೂ ಓಡಿ ಹೋಗಿದ್ದಾರೆ. ಆಸ್ಕರ್ ಪ್ರಕಾರ ಅವರೊಬ್ಬರು ಸೈಂಟಿಸ್ಟ್. ಅವರು ಟೈಮ್ ಪೋರ್ಟಲ್ ಹುಡುಕುತ್ತಿದ್ದರು. ಬಹುಶಃ ಸಮಯದಲ್ಲಿ ಸಿಲುಕಿದ್ದಾರೆ. ಅವನು ಅವರ ರಿಸರ್ಚ್ ಅರಿತುಕೊಂಡು ಅವರನ್ನು ವಾಪಸ್ ಕರ್ಕೊಂಡು ಬರಲು ಇಷ್ಟಪಡ್ತಾನೆ. ಇಬ್ಬರ ನಡುವೆ ಗಲಾಟೆ ಶುರುವಾಗುತ್ತೆ. ಇದರ ನಡುವೆ ಅವರ ಅಜ್ಜಿ ತಿಂಡಿ ತಿನ್ನಲಿಕ್ಕೆ ಕರೀತಾರೆ. ಅಜ್ಜಿ ಎದುರು ಇಬ್ಬರು ಸುಮ್ಮನೆ ಇರ್ತಾರೆ. ಆದರೆ ಅಜ್ಜಿ ಹೋಗುವಾಗ ಮತ್ತೆ ಶುರುವಾಗುತ್ತೆ ಇವರ ಗಲಾಟೆ. ಆಸ್ಕರ್ ಕೋಪದಲ್ಲಿ ಸರಿಯಾಗಿ ಬೈತಾನೆ ತಿಯೋನಿಗೆ. ತಿಯೋ ಕೋಪದಲ್ಲಿ ಆಸ್ಕರ್ ಆಡುವ ಟರ್ಟಲ್, ಅಂದರೆ ಜೀವಂತ ಟರ್ಟಲ್, ಒಂದು ಆಮೆ, ಅದನ್ನು ಕೂಡ ಪೋರ್ಟಲ್ ಒಳಗೆ ಬಿಸಾಡ್ತಾನೆ. ಆಸ್ಕರ್ಗೆ ಇದು ಗೊತ್ತಾಗದೆ ಅವನು ಎಲ್ಲ ಕಡೆ ತನ್ನ ಮುದ್ದಿನ ಟರ್ಟಲ್ಗಾಗಿ ಹುಡುಕ್ತಾನೆ. ಅದು ಸಿಗದೇ ಇದ್ದಾಗ ಎಲ್ಲ ಕಡೆ ಟರ್ಟಲ್ನ ಮಿಸ್ಸಿಂಗ್ ಪೋಸ್ಟರ್ ಹಾಕ್ತಾನೆ. ಆಸ್ಕರ್ ಆ ಟರ್ಟಲ್ಗೆ ತುಂಬಾನೇ ಹತ್ತಿರವಾಗಿದ್ದ. ಅದನ್ನು ಕಳೆದುಕೊಂಡ ಆತ ಪ್ರತಿದಿನ ಅಳ್ತಾನೆ. ಬೇಗನೆ ತಿಯೋಗೆ ತಾನು ಮಾಡಿದ್ದು ತಪ್ಪು ಅನ್ನೋದು ಅರ್ಥವಾಗುತ್ತೆ. ತಡ ಮಾಡಿದ ಅವನು ಆ ಪೋರ್ಟಲ್ ಒಳಗೆ ಹಾರಲು ಡಿಸೈಡ್ ಮಾಡ್ತಾನೆ. ಪೋರ್ಟಲ್ ಒಳಗೆ ಹಾರ್ತಾ ಇದ್ದಂತೆ ಅವನು ಯಾವುದೆಲ್ಲ ವಸ್ತುಗಳನ್ನು ಅವನು ಮೊದಲು ಬಿಸಾಡಿದ್ದ ಅದೇ ಜಾಗಕ್ಕೆ ಬರ್ತಾನೆ. ಅಲ್ಲಿ ಅವನು ಬಿಸಾಡಿದ್ದ ವಸ್ತುಗಳು ಇದ್ದವು. ತಿಯೋ ಟರ್ಟಲ್ ತಗೊಂಡು ವಾಪಸ್ ಮನೆಗೆ ಹೋಗಿ ಇದ್ದ ಜಾಗದಲ್ಲೇ ಇಡ್ತಾನೆ. ಅದರ ನಂತರ ಏನು ಗೊತ್ತಿಲ್ಲ ಅನ್ನುವ ಹಾಗೆ ನಿದ್ರೆ ಮಾಡ್ತಾನೆ. ಮಾತ್ರ ಮರುದಿನ ಬೆಳಿಗ್ಗೆ ಎಲ್ಲವೂ ವಿಚಿತ್ರವಾಗುತ್ತೆ. ತಿಯೋ ಇನ್ನು ಮಲಗಿರುವಾಗ ಆಸ್ಕರ್ ಕೆಲಸಕ್ಕಾಗಿ ರೆಡಿ ಆಗ್ತಾನೆ. ಆಸ್ಕರ್ನ ವಯಸ್ಸು ಇನ್ನೂ ಜಾಸ್ತಿ ಆಗಿತ್ತು. ತಿಯೋ ಆ ಪೋರ್ಟಲ್ನಿಂದ 1990ರಿಂದ 2022ರ ಕಾಲಕ್ಕೆ ಬಂದಿದ್ದ. ಇಲ್ಲಿ ಆಸ್ಕರ್ ಒಬ್ಬ ಫಿಸಿಕ್ಸ್ನ ಪ್ರೊಫೆಸರ್ ಆಗಿದ್ದ. ಬೇಗನೆ ಅವನು ಡೇವಿಡ್ ಹೆಸರಿನ ಒಬ್ಬ ವ್ಯಕ್ತಿ ಅಂಗಡಿಗೆ ಕೆಲವು ವಸ್ತುಗಳನ್ನು ತಗೊಳ್ಳಲು ಹೋಗ್ತಾನೆ. ಕೆಲವು ಸಮಯದ ನಂತರ ಆ ಅಂಗಡಿಯವನ ಮಗಳು ಎಲಿನ ಕೂಡ ಅಲ್ಲಿಗೆ ಬರ್ತಾಳೆ. ಆಸ್ಕರ್ ಮತ್ತು ಎಲಿನ ಹಲವಾರು ಸಮಯಗಳಿಂದ ಫ್ರೆಂಡ್ಸ್ನವರಂತಿದ್ದರು. ಆಸ್ಕರ್ ಬಾಲ್ಯದಿಂದಲೂ ಅವಳನ್ನು ಇಷ್ಟಪಡ್ತಿದ್ದ. ಆದರೆ ಅವನಿಗೆ ಹೇಳಲು ಸಾಧ್ಯವಾಗಿರಲಿಲ್ಲ. ಎಲಿನಳ ಡೈವರ್ಸ್ ಆಗಿದ್ದು 2 ಮಕ್ಕಳ ತಾಯಿಯಾಗಿದ್ದಳು. ಆಸ್ಕರ್ನ ಮನಸ್ಸಲ್ಲಿ ಈಗಲೂ ಕೂಡ ಅವಳಿಗಾಗಿ ಪ್ರೀತಿ ಇತ್ತು. ಎಲಿನ ಆಸ್ಕರ್ನ ಯೂನಿವರ್ಸಿಟಿಯಲ್ಲಿ ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ದಳು. ಈಗ ತಿಯೋ ಎದ್ದು ಆಸ್ಕರ್ನ ಹುಡುಕಲು ಪ್ರಾರಂಭಿಸ್ತಾನೆ. ಆ ಟರ್ಟಲ್ನ ಎತ್ತಿ ಅಜ್ಜಿ ಹತ್ತಿರ ಹೋಗ್ತಾನೆ. ಅಜ್ಜಿಗೆ ತುಂಬಾನೇ ವಯಸ್ಸಾಗಿತ್ತು. ಅವರಿಗೆ ತಿಯೋನ ಗುರುತು ಹಿಡಿಯಲು ಸಾಧ್ಯವಾಗಲ್ಲ. ಆಸ್ಕರ್ ತಿಯೋನ ನೋಡಿದಾಗ ಶಾಕ್ ಆಗಿ ಅಲ್ಲೇ ಪ್ರಜ್ಞೆ ತಪ್ಪಿ ಬೀಳುತ್ತಾನೆ. ಆಸ್ಕರ್ಗೆ ಪ್ರಜ್ಞೆ ಬಂದಾಗ ಅವನು ಕೇಳ್ತಾನೆ, ತಿಯೋ ನಿಜವಾಗ್ಲೂ ಇದು ನೀನಾ? ತಿಯೋ ಕೂಡ ಕನ್ಫ್ಯೂಸ್ ಆಗ್ತಾನೆ ಮತ್ತು ಕೇಳ್ತಾನೆ, ಹಾಗಾದ್ರೆ ನೀನು ಯಾರು? ನಿನ್ಗೆ ನನ್ನ ಹೆಸರು ಹೇಗೆ ಗೊತ್ತು? ಆಸ್ಕರ್ ಹೇಳ್ತಾನೆ, ನಾನು ನಿನ್ನ ಅಣ್ಣ. ಮತ್ತೆ ಯಾರು? ತಿಯೋ ಇದನ್ನು ಕೇಳಿ ಆಶ್ಚರ್ಯಗೊಂಡು ಕೇಳ್ತಾನೆ, ಸುಳ್ಳು ಹೇಳ್ಬೇಡ. ಇದೆಂತ ನೀನು ಒಂದೇ ದಿನದಲ್ಲಿ ಇಷ್ಟು ದೊಡ್ಡವಾಗಿದ್ದಿ? ನನಗೆ ಮಂಗ ಮಾಡಬೇಡ. ಸ್ವಲ್ಪ ಹೊತ್ತು ಮಾತುಕತೆ ನಂತರ ಇಬ್ಬರಿಗೂ ಅರ್ಥವಾಗುತ್ತೆ ತಿಯೋ 2022ರ ಕಾಲಕ್ಕೆ ತಲುಪಿದ್ದಾನಂತ. ಇಬ್ಬರು ಈಗ ಅವರಮ್ಮ ಬರೆದ ನೋಟ್ಸ್ ಹರಿದ ಬಗ್ಗೆ ಮಾತಾಡ್ತಾರೆ. ತಿಯೋ ಆಸ್ಕರ್ಗೆ ಆ ರೆಡ್ ಡ್ರೆಸ್ ಧರಿಸಿದ್ದ ತನ್ನ ತಾಯಿಯ ಫೋಟೋ ತೋರಿಸ್ತಾನೆ. ಹಾಗೆ ತಿಯೋಗೆ ಎಲ್ಲ ಉಲ್ಟಾ ಪಲ್ಟಾ ಆಗಿದೆ ಅಂತ 1990ರ ಕಾಲಕ್ಕೆ ಹೋಗಲು ಬಯಸ್ತಾನೆ. ಯಾಕೆಂದರೆ ಅವನಿಗೆ ಭಯವಿತ್ತು. ಒಂದು ವೇಳೆ ಅವನು ಲೇಟ್ ಆದರೆ ಅಜ್ಜಿ ಅವನನ್ನು ಬೈತಿದ್ದಳು. ಕೂಡಲೇ ಅವನು ಟೆರೆಸ್ ಮೇಲೆ ಹೋಗಿ ಪೋರ್ಟಲ್ ಒಳಗೆ ಹಾರುವ ತೀರ್ಮಾನ ಮಾಡ್ತಾನೆ. ಆದರೆ ಅವನು ಈ ಸಲ ಕಲ್ಲು ಬಿಸಾಡಿದಾಗ ಅದು ಮಾಯವಾಗಲೇ ಇಲ್ಲ. ಈ ಪೋರ್ಟಲ್ 2022ರಲ್ಲೇ ಬಂದಾಗಿತ್ತು. ತಿಯೋ ಈಗ ಕಕ್ಕ ಬಿಕ್ಕಿ ಆಗ್ತಾನೆ. ಅಯ್ಯೋ ಏನಾಯ್ತು, ಎಂತಾಗಿ ಹೋಯ್ತು, ನಾನನ್ನು ಮಾಡ್ಲಿ ಅಂತ. ಪೋರ್ಟಲ್ ಹೇಗೆ ಬಂದಾಯ್ತು ಅಂತ ತಿಯೋ ಗಾಬರಿಗೊಂಡು ಬಿಡ್ತಾನೆ. ಆಸ್ಕರ್ ಅವನಿಗೆ ಸಮಜಾಯಿಸ್ತಾನೆ, ಈ ಪೋರ್ಟಲ್ ಈಗಲೂ ಇರಬೇಕಂತ ಏನೂ ಇಲ್ಲ, ಅದು ವಾಪಸ್ಸು ಹೋಗಿರಬಹುದು. ಈಗ ಆಸ್ಕರ್ ಕೂಡ ಯೋಚನೆ ಮಾಡ್ತಾನೆ, ಒಂದು ಹೊಸ ಪೋರ್ಟಲ್ ಹುಡುಕಲೇಬೇಕಾಗುತ್ತೆ. ಏಕೆಂದರೆ 2022ರ ಕಾಲದಿಂದ 1990ರ ಕಾಲಕ್ಕೆ ಹೋಗಲು. ಇದರ ಬಗ್ಗೆ ವಿಷಯಗಳನ್ನು ಒಟ್ಟು ಮಾಡುತ್ತಾ ಆಸ್ಕರ್ ತಿಯೋನ ತನ್ನ ಹಿರಿಯ ಪ್ರೊಫೆಸರ್ ಹತ್ತಿರ ಕರ್ಕೊಂಡು ಹೋಗ್ತಾನೆ. ಅವರು ಹೇಳುತ್ತಾರೆ, 2022ರಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಹಲವಾರು ಬದಲಾವಣೆಗಳು ಆಗಿವೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ತುಂಬಾ ಮುಂದೆ ಹೋಗಿದೆ.
ಆದರೆ ಟೈಮ್ ಪೋರ್ಟಲ್ ಥರ ಯಾವುದೇ ವಸ್ತು ಇರಲು ಸಾಧ್ಯವಿಲ್ಲ. ಪ್ರೊಫೆಸರ್ ಮಾತುಕಳಿ ಇಬ್ಬರು ಸಹೋದರರು ಅಲ್ಲಿಂದ ವಾಪಸ್ಸು ಮನೆಗೆ ಬರ್ತಾರೆ. ತಿಯೋ ಮಾಡರ್ನ್ ಜಗತ್ತು ನೋಡಿ ದಂಗಾಗಿ ಬಿಟ್ಟಿದ್ದ. ಅವನು ಆಸ್ಕರ್ನ ಫೋನ್ ನೋಡಿ ಕೇಳ್ತಾನೆ, ಇದಂತ? ಆಸ್ಕರ್ ಅವನಿಗೆ ಸಮಜಾಯಿಸ್ತಾನೆ, ಇದು ಫೋನ್, ಆದರೆ ಹಳೆ ಫೋನ್ಗಳ ಥರ ಇದರಲ್ಲಿ ನಂಬರ್ ತಿರುಗಿಸಬೇಕಾಗಿಲ್ಲ. ಮತ್ತು ಆಸ್ಕರ್ ತಿಯೋನ ಶಾಂತಗೊಳಿಸುತ್ತಾ ಹೇಳುತ್ತಾನೆ, ನಾವೀಗ ಪೋರ್ಟಲ್ ಹುಡುಕಲು ತುಂಬಾ ಧ್ಯಾನವಿಡಬೇಕು. ನೀನು 1990ರ ಕಾಲಕ್ಕೆ ಹೋಗಲು ಬಯಸ್ತೀಯಾ ಇಲ್ವಾ? ಆಗ ತಿಯೋ ಹೇಳುತ್ತಾನೆ, ನನಗೆ ಅಮ್ಮ ಕೈಯಲ್ಲಿ ಬರೆದಿದ್ದ ಒಂದು ಲಿಸ್ಟ್ ಸಿಕ್ಕಿದೆ. ನಾನು ಅದನ್ನೇ ಹರಿದು ರಾಕೆಟ್ ಮಾಡ್ತಿದ್ದೆ. ನಿನಗೆ ತೊಂದರೆ ಕೊಡಲು ಅದನ್ನು ಡಿಕ್ಷನರಿಯಲ್ಲಿ ಆಯ್ತಿಟ್ಟಿದ್ದೆ. ಬಹುಶಃ ಒಂದು ವೇಳೆ ಅದರಿಂದ ಏನಾದರೂ ಸಿಗಲೂಬಹುದು. ಅವರಿಬ್ಬರು ಅಜ್ಜಿ ಹತ್ತಿರ ಆ ಡಿಕ್ಷನರಿ ಬಗ್ಗೆ ಕೇಳ್ತಾರೆ. ಅಜ್ಜಿ ಹೇಳ್ತಾರೆ ಅದನ್ನು ಅವರು ಡೇವಿಡ್ಗೆ ಕೊಟ್ಟಿದ್ದರು. ಮತ್ತೊಂದಿನ ಅಜ್ಜಿ ಹತ್ತಿರ ಆಸ್ಕರ್ ಡೇವಿಡ್ನ ಭೇಟಿಯಾಗಲಿಕ್ಕೆ ಹೋಗ್ತಿದ್ದ ಅಂತಾನೆ ಮತ್ತು ತಿಯೋನ ಚುಪ್ಚಾಪಾಗಿ ಮನೇಲಿರುವಂತೆ ಹೇಳ್ತಾನೆ. ತಿಯೋ ಸುಮ್ಮನಿರ್ತಾನ? ಮನೇಲಿ ಒಬ್ಬನೇ ಕುತ್ಕೊಳ್ಳಿಕ್ಕೆ ಬೋರು. ಹೀಗಾಗಿ ಸುಮ್ಮನಿರದ ತಿಯೋ ಚುಪ್ಚಾಪಾಗಿ ಯಾರ ಕಣ್ಣಿಗೂ ಬೀಳದೆ ಒಂದು ದೊಡ್ಡ ಮಾಲ್ ಒಳಗೆ ಹೋಗ್ತಾನೆ. ಅಲ್ಲಿರೋ ಒಳ್ಳೆ ಗ್ಯಾಜೆಟ್ಸ್ ನೋಡಿ ತಿಯೋ ದಂಗಾಗಿ ಬಿಡ್ತಾನೆ. ಹಾಗೆ ಅಲ್ಲಿದ್ದ ಒಂದು VR ಹೆಡ್ ಯೂಸ್ ಮಾಡುವಾಗ ಬೈ ಮಿಸ್ ಆಗಿ ಅದನ್ನು ಒಡೆದು ಹಾಕ್ತಾನೆ. ಶಾಪ್ನವರು ಸುಮ್ಮನೆ ಬಿಡ್ತಾರಾ? ಅವನು ಯಾರು ಎಲ್ಲಿಂದ ಬಂದದ್ದು ಅಂತ ಕೇಳಿ ಆಸ್ಕರ್ನ ಅಲ್ಲಿಗೆ ಕರೆಯಲಾಗುತ್ತೆ. ಹೀಗಾಗಿ ಆಸ್ಕರ್ ನಷ್ಟ ತುಂಬಬೇಕಾದ ಪರಿಸ್ಥಿತಿ. ಆಸ್ಕರ್ ತಿಯೋ ಅವನ ಮಾತು ಕೇಳದೇ ಇದ್ದದಕ್ಕೆ ತುಂಬಾನೇ ಬೈತಾನೆ, ತುಂಬಾನೇ ಗದರಿಸ್ತಾನೆ. ನಂತರ ಇಬ್ಬರು ಡೇವಿಡ್ನ ಡಿಪಾರ್ಟ್ಮೆಂಟ್ ಸ್ಟೋರ್ಗೆ ಹೋಗ್ತಾರೆ ಆ ಡಿಕ್ಷನರಿ ಹುಡುಕಲು. ಡೇವಿಡ್ ಹೇಳುತ್ತಾನೆ ಆ ಡಿಕ್ಷನರಿ ಮನೇಲಿ ಇಟ್ಟಿದ್ದಾನೆ. ಆಗಲೇ ಅಲ್ಲಿಗೆ ಅಲಿನ ಕೂಡ ಬರ್ತಾಳೆ. ಅವಳನ್ನು ನೋಡಿ ಇವಳು ಇಷ್ಟು ದೊಡ್ಡವಳಾಗಿ ಹೇಗೆ ಸುಂದರಾಗಿ ಕಾಣಿಸ್ತಾಳೆ ಅಂತ ತಿಯೋ ದಿಗ್ಭ್ರಮೆಗೊಳ್ತಾನೆ. ಎಲೆನ್ನ ಆಗ ಕೇಳ್ತಾಳೆ, ಈ ಹುಡುಗ ಯಾರು? ಇವನಿಗೆ ನನ್ನ ಹೆಸರು ಹೇಗೆ ಗೊತ್ತು? ಅಸಲಿಗೆ ತಿಯೋ ಅವಳು ಅಲ್ಲಿಗೆ ಬಂದಾಗ ಎಲೆನ ಅಂತ ಹೇಳಿದ್ದ. ಅದಕ್ಕೆ ಆಸ್ಕರ್ ಹೇಳ್ತಾನೆ, ಇವ ನನ್ನ ಕಸಿನ್ ಮಗ. ಹೇಗೋ ಅವನು ಮಾತು ತಿರುಗಿಸ್ತಾನೆ. ಬಳಿಕ ಇಬ್ಬರನ್ನು ಎಲೆನ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಅವಳ ಮಗ ಮತ್ತು ಮಗಳು ವಿಡಿಯೋ ಗೇಮ್ ಆಡುತ್ತಾ ಬ್ಯುಸಿಯಾಗಿದ್ದರು. ತಿಯೋ ವಿಡಿಯೋ ಗೇಮ್ಸ್ ನೋಡಿ ತುಂಬಾನೇ ಇಂಪ್ರೆಸ್ ಆಗ್ತಾನೆ ಮತ್ತು ಅಲ್ಲಿನಳ ಮಗ ನ್ಯಾಥನ್ ಜೊತೆ ಆಡಲು ಪ್ರಾರಂಭಿಸ್ತಾನೆ. ಆಸ್ಕರ್ಗೆ ಲಿಸ್ಟ್ ಡಿಕ್ಷನರಿಯಲ್ಲಿ ಸಿಕ್ಕಾಗ ಅವನು ತಿಯೋಗೆ ಮನೆಗೆ ಹೋಗುವ ಸಮಯ ಬಂದಿದ್ದ ಅಂತ ಹೇಳ್ತಾನೆ. ಮಾತ್ರ ತಿಯೋಗೆ ವಿಡಿಯೋ ಗೇಮ್ ಆಡುವಲ್ಲಿ ಖುಷಿ ಆಗ್ತಿತ್ತು. ಅದು ನೋಡಿ ಅಲ್ಲಿನ ಹೇಳ್ತಾಳೆ, ಸ್ವಲ್ಪ ಹೊತ್ತು ಆಡಲು ಬಿಡಿ ಇವನನ್ನು, ನಾನೇ ಇವನನ್ನು ನಿನ್ನ ಮನೆಗೆ ಬಿಡಲಿಕ್ಕೆ ಬರ್ತೇನೆ. ಮಾತ್ರ ಆಡುವಾಗ ಎಲೆನಳ ಮಕ್ಕಳು ತಿಯೋ ಬಗ್ಗೆ ತಮಾಷೆ ಮಾಡಲು ಪ್ರಾರಂಭಿಸ್ತಾರೆ. ಯಾಕೆಂದರೆ ಅವನಿಗೆ ಇವತ್ತಿನ ವಿಡಿಯೋ ಗೇಮ್ಸ್ ಬಗ್ಗೆ ಯಾವುದೇ ಐಡಿಯಾ ಕೂಡ ಇರುವುದಿಲ್ಲ. ಈ ಸಮಯದಲ್ಲಿ ಅವರು ಟೈಮ್ ಕೂಡ ಅಲೆಕ್ಸಾ ಹತ್ತಿರ ಕೇಳುತ್ತಿದ್ದರು. ಅಂದರೆ ಅಷ್ಟೊಂದು ಕಾಲ ಮುಂದುವರೆದಿತ್ತು. ಇದರ ಬಗ್ಗೆ ತಿಯೋನಿಗೆ ಗೊತ್ತಿರಲಿಲ್ಲ. ವಾಪಸ್ ಹೋಗಿ ತಿಯೋ ಮತ್ತು ಆಸ್ಕರ್ ತಮ್ಮ ಕೆಲಸ ಶುರು ಮಾಡ್ತಾರೆ. ಟೆರೆಸ್ ಮೇಲೆ ಹೋಗಿ ಆಸ್ಕರ್ ಹೇಳ್ತಾನೆ, ಲಿಸ್ಟ್ನಲ್ಲಿ ಪೋರ್ಟಲ್ ಬಗ್ಗೆ ಬೇರೆ ಬೇರೆ ಜಾಗ ಹೇಳಲಾಗಿದೆ. ಇವರಿಬ್ಬರು ಲಿಸ್ಟ್ನಲ್ಲಿ ಹೇಳಲಾಗಿದ್ದ ಜಾಗಗಳಲ್ಲಿ ವಸ್ತುಗಳನ್ನು ಬಿಸಾಡಿ ಟೈಮ್ ಪೋರ್ಟಲ್ ಹುಡುಕಲು ಪ್ರಯತ್ನ ಮಾಡ್ತಾರೆ. ದುರದೃಷ್ಟ ಅನ್ನುವ ಹಾಗೆ ಇವರಿಗೆ ಏನೂ ಸಿಗುವುದಿಲ್ಲ. ಆಸ್ಕರ್ ಕನಿಸುತ್ತೆ ಅವನು ಕ್ಯಾಲ್ಕುಲೇಷನಲ್ಲಿ ಏನಾದರೂ ತಪ್ಪು ಮಾಡಿದ್ದಾನೆ. ಮತ್ತೊಮ್ಮೆ ಕ್ಯಾಲ್ಕುಲೇಷನ್ ಮಾಡಲು ಪ್ರಾರಂಭ ಮಾಡ್ತಾನೆ. ಇದರ ನಡುವೆ ತಿಯೋ ಅವನಿಗೆ ಕೇಳ್ತಾನೆ, ನೀನು ಯಾವಾಗಲೂ ಒಬ್ಬಂಟಿಯಾಗಿ ಇರಲು ಯಾಕೆ ಇಷ್ಟಪಡ್ತೀಯಾ? ನೀನು ಯಾಕೆ ಸಿಂಗಲ್ ಆಗಿರಲು ಇಷ್ಟಪಡ್ತಿ? ನೀನು ಕೂಡ ಮಿಂಗಲ್ ಆಗಬಹುದಲ್ವಾ? ನೀನು ಯಾರನ್ನಾದರೂ ಲವ್ ಮಾಡ್ತಿದ್ಯಾ? ನಿನ್ಗೆ ಯಾರು ಫ್ರೆಂಡ್ಸ್ ಇಲ್ವಾ? ಅಷ್ಟೇ ಕಲೆನಾಗಿ ನಿನ್ನ ಫೀಲಿಂಗ್ಸ್ ಬಗ್ಗೆ ಯಾಕೆ ಹೇಳಲೇ ಇಲ್ಲ? ಆಸ್ಕರ್ಗೆ ಅವನ ಪ್ರಶ್ನೆ ಕೇಳಿ ಶಾಕ್ ಆಗುತ್ತೆ. ಇವನು ಇಷ್ಟೊಂದು ಫಾಸ್ಟ್ ಇದ್ದಾನ ಅಂತ. ಆಸ್ಕರ್ಗೆ ಕ್ಯಾಲ್ಕುಲೇಷನ್ ಮಾಡುತ್ತಾ ಉತ್ತರ ಕೊಡ್ತಾನೆ, ಅಲ್ಲಿನೆಲ್ಲ ಡೈವರ್ಸ್ ಏನೋ ಆಗಿದೆ. ಆದರೆ ನಂಗೆ ಅನಿಸ್ತಾ ಇಲ್ಲ ನಮ್ಮ ನಡುವೆ ಏನಾದರೂ ಮಾತುಕತೆ ನಡೆಯುತ್ತೆ ಅಂತ. ಇನ್ನು ನಾನು ಏನು ಮಾಡಲಿ? ತಿಯೋಗೆ ಅವನ ಮಾತು ಕೇಳಿ ಇಬ್ಬರನ್ನು ಹೇಗಾದರೂ ಮಾಡಿ ಒಟ್ಟಿಗೆ ಸೇರಿಸಬೇಕು ಅನಿಸುತ್ತೆ. ಹೀಗಾಗಿ ಅವನೊಂದು ಪ್ಲ್ಯಾನ್ ಮಾಡ್ತಾನೆ. ಹಾಗಾಗಿ ತಿಯೋ ಆಸ್ಕರ್ಗೆ ಹೇಳದೆ ಎಲೆನಾ ಅವಳಿಬ್ಬರ ಮಕ್ಕಳು ಮತ್ತು ಡೇವಿಡ್ಗೆ ಡಿನ್ನರ್ಗೆ ಮನೆಗೆ ಬರಲು ಆಸ್ಕರ್ ಫೋನಿಂದ ಎಲೆನಾಗೆ ಮೆಸೇಜ್ ಮಾಡ್ತಾನೆ. ಮನೆಯ ಡೋರ್ ಬೆಲ್ ರಿಂಗ್ ಆದಾಗ ಡೋರ್ ತೆಗೆದು ಆಸ್ಕರ್ ನೋಡಿ ಶಾಕ್ ಆಗ್ತಾನೆ. ಎಲಿನ ಜೊತೆ ಎಲ್ಲರೂ ಅವನ ಮನೆಗೆ ಬಂದಿದ್ದರು. ತಿಯೋ ಹೇಳುತ್ತಾನೆ, ನಾನು ಎಲ್ಲರನ್ನು ಮನೆಗೆ ಬರಲು ಹೇಳಿದ್ದು. ಆಸ್ಕರ್ಗೆ ಇದೆಲ್ಲ ತಿಯೋನ ಕೆಲಸ ಅಂತ ಅರ್ಥವಾಗುತ್ತೆ. ಈ ಭೇಟಿಯಲ್ಲಿ ಆಸ್ಕರ್ ಮತ್ತು ಎಲೆನಾ ಒಬ್ಬರಿಗೊಬ್ಬರು ಹತ್ತಿರವಾಗ್ತಾರೆ. ಮರುದಿನ ಎಲೆನಾ ತಿಯೋನ ಶಾಪಿಂಗ್ ಮಾಡಲು ಕರ್ಕೊಂಡು ಹೋಗ್ತಾಳೆ, ಅವನಿಗೆ ಹೊಸ ಬಟ್ಟೆ ಕೊಡಿಸಲು. ಟ್ರಯಲ್ ರೂಮ್ನಲ್ಲಿ ತಿಯೋ ಯಾವಾಗಲೂ ಮಾಡಿದಂತೆ ಫುಟ್ಬಾಲ್ನ ತಮಾಷೆ ಕಮೆಂಟರಿ ಮಾಡ್ತಿದ್ದ. ಅವನ ಈ ವರ್ತನೆ ಎಲೆನಾಗೆ ನೆನಪು ತರಿಸುತ್ತೆ. ಅವನು ಬೇರೆಯವರು ಆಗಿರದೆ ಆಸ್ಕರ್ನ ಸಣ್ಣ ಸಹೋದರ ತಿಯೋ. ಅವಳು ತಿಯೋನ ಅಪ್ಪಿಕೊಂಡು ಕೇಳ್ತಾಳೆ, ಇಷ್ಟು ವರ್ಷ ಕಾಣೆಯಾದರೂ ಕೂಡ ನಿನ್ನ ವಯಸ್ಸು ಯಾಕೆ ಜಾಸ್ತಿ ಆಗಲೇ ಇಲ್ಲ? ತಿಯೋ ಹೇಳ್ತಾನೆ, ನಾನೊಂದು ಟೈಮ್ ಪೋರ್ಟಲ್ ಒಳಗೆ ಬಿದ್ದಿದ್ದೆ. ಅದರ ಸಹಾಯದಿಂದ ನಾನು 1990ರಿಂದ 2022ರ ಕಾಲಕ್ಕೆ ತಲುಪಿದ್ದ. ಎಲೆನಾಗೆ ವಿಶ್ವಾಸವಾಗಲ್ಲ, ಆದರೆ ಸಾಕ್ಷಿ ಅವಳ ಮುಂದೆನೇ ಇರುತ್ತೆ. ಹೀಗಾಗಿ ನಂಬುತ್ತಾಳೆ. ಇದರ ಬಗ್ಗೆ ಅವಳು ಕನ್ಫರ್ಮ್ ಮಾಡಲು ಆಸ್ಕರ್ ಹತ್ತಿರ ಕೂಡ ಕೇಳ್ತಾಳೆ. ಆಸ್ಕರ್ ಒಂದು ಕಲ್ಲು ಟೆರೆಸ್ನಿಂದ ಕೆಳಗೆ ಬಿಸಾಡ್ತಾನೆ. ಈ ಸಲ ಕಲ್ಲು ಕೆಳಗೆ ಹೋಗೋ ಬದಲು ಮೇಲೆ ಬರುತ್ತೆ. ಅದರಿಂದ ಅವನಿಗೆ ಗೊತ್ತಾಗುತ್ತೆ ಟೈಮ್ ಪೋರ್ಟಲ್ ಅಲ್ಲೇ ಇದೆ ಎನ್ನುವುದು. ಅವನು ಎಲೆನಾಗೆ ಸಮಜಾಯಿಸ್ತಾನೆ, 3 ತರಹದ ಟೈಮ್ ಪೋರ್ಟಲ್ಗಳಿವೆ. ಮೊದಲ ರೀತಿಯ ಟೈಮ್ ಪೋರ್ಟಲ್ನಲ್ಲಿ ಡೈರೆಕ್ಟಾಗಿ ಟ್ರಾವೆಲ್ ಮಾಡಬಹುದು. ಒಂದು ಸಮಯದಿಂದ ಮತ್ತೊಂದು ಸಮಯಕ್ಕೆ ಹೋಗಬಹುದು. ಇನ್ನೊಂದು ಪೋರ್ಟಲ್ ಅದು ನಮ್ಮನ್ನು ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ಅನ್ನೋದು ಗೊತ್ತಿರಲ್ಲ. ಮೂರನೇ ರೀತಿಯ ಪೋರ್ಟಲ್ ಅದು ತುಂಬಾನೇ ಅಪಾಯಕಾರಿ, ಯಾಕೆಂದರೆ ಅಲ್ಲಿಂದ ಹೊರಗೆ ಬರಲು ಸಾಧ್ಯವಿಲ್ಲ. ತಿಯೋ ಮೊದಲ ರೀತಿಯ ಪೋರ್ಟಲ್ ಬಳಸಿ
2022ರ ಕಾಲಕ್ಕೆ ತಲುಪಿದ್ದ. ಈಗ ನಾವು ಸರಿಯಾದ ಪೋರ್ಟಲ್ನ ಹುಡುಕಬೇಕಾಗುತ್ತೆ. ಅದರಿಂದ ಥಿಯೋನ 1996ರ ಕಾಲಕ್ಕೆ ಕಳಿಸಲು. ಹಾಗೆ ಅಲ್ಲಿನ ಪ್ರತಿದಿನ ಆಸ್ಕರ್ನ ಮನೆಗೆ ಬರೋದು ಆಸ್ಕರ್ಗೆ ಇಷ್ಟವಾಗುತ್ತೆ. ಒಬ್ಬನೇ ಕುಣಿದು ಕುಪ್ಪಳಿಸ್ತಾನೆ. ಇಬ್ಬರು ಸೇರಿ ಪೋರ್ಟಲ್ ಹುಡುಕಲು ಶುರು ಮಾಡ್ತಾರೆ. ಅಲ್ಲಿನ ಥಿಯೋನ ವಾಪಸ್ಸು 1996ರ ಕಾಲಕ್ಕೆ ಕಳುಹಿಸಿ ಅಷ್ಟೇನು ಖುಷಿಯಾಗ್ತಾ ಇರಲಿಲ್ಲ. ಏಕೆಂದರೆ ಕಳೆದು ಹೋದ ಕ್ಷಣ ಬದಲಿಸಿದರೆ ಬಹುಶಃ ಇದರಿಂದ ಅವರ ಫ್ಯೂಚರ್ ಕೂಡ ಬದಲಾಗಬಹುದಿತ್ತು. ಬಹುಶಃ ಅವಳ ಮಕ್ಕಳು ಹುಟ್ಟುತ್ತಾನೆ ಇರಲಿಲ್ಲ. ತನ್ನ ಮಕ್ಕಳನ್ನು ಅವಳು ತುಂಬಾನೇ ಪ್ರೀತಿಸುತ್ತಿದ್ದಳು. ಮಾತ್ರ ಆಸ್ಕರ್ ಮಾತು ಕೊಡ್ತಾನೆ, ಥಿಯೋ ವಾಪಸ್ ಹೋಗುವುದರಿಂದ ನಿನ್ನ ಲೈಫ್ ಮೇಲೆ ಯಾವುದೇ ಪ್ರಭಾವ ಆಗುವುದಿಲ್ಲ. ಅವನು ಪೂರ್ತಿ ಪ್ರಯತ್ನ ಮಾಡ್ತಾನೆ, ಅಲ್ಲಿನ ಜೀವನದ ಜೊತೆ ಯಾವುದೇ ತೊಂದರೆ ಆಗದ ಹಾಗೆ. ಇಬ್ಬರ ಮಾತನ್ನು ಥಿಯೋ ಕೂಡ ಕೇಳುತ್ತಿದ್ದ. ಇಲ್ಲಿ ಇಬ್ಬರು ಯೋಚನೆ ಮಾಡ್ತಾರೆ, ಯಾವ ರೀತಿ ಮಾಡಿದರೆ ಏನಾದರೂ ಮಾಡಬಹುದು. 2 ಟೈಮ್ ಲೈನ್ ಹೇಗಿದೆಯೋ ಹಾಗೆ ಇರುವಂತೆ, ಅಂದರೆ ಸಮಯದಲ್ಲಿ ಏನೂ ತೊಂದರೆಯಾಗಬಾರದು. ಈಗ ಥಿಯೋ ಬುದ್ಧಿ ಉಪಯೋಗಿಸಿ ತನ್ನ ತಾಯಿ ಬರೆದ ಕೋಆರ್ಡಿನೇಟ್ಸ್ ಕ್ರ್ಯಾಕ್ ಮಾಡಲು ಅಲ್ಲಿನ ಮಕ್ಕಳ ಸಹಾಯ ಕೇಳ್ತಾನೆ. ಯಾಕೆಂದರೆ ಅವನು ಅವರಿಂದ ಕಳೆದು ಹೋದ ಕ್ಷಣಕ್ಕೆ ಹೋದರೆ ಒಂದು ವಿಷಯ ಪಕ್ಕಾಗ್ತಿತ್ತು, ಅವರು ಖಂಡಿತ ಫ್ಯೂಚರ್ನಲ್ಲಿ ಹುಟ್ಟುತ್ತಿದ್ದರು. ಒಂದು ವೇಳೆ ಅವರು ಇರದೇ ಇದ್ದರೆ ಅವನು ಪಾಸ್ಟ್ಗೆ ಅಂದರೆ ಹಿಂದಿನ ಕಾಲಕ್ಕೆ ಹೋಗಲು ಸಾಧ್ಯವೇ ಇಲ್ಲ. ಮೂವರು ಮ್ಯಾಪ್ ಬಳಸಿ ಒಂದು ಬೀಚನ್ನು ಆಯ್ಕೆ ಮಾಡ್ತಾರೆ. ಅದು ಥಿಯೋನ ಪ್ರಕಾರ ಟೈಮ್ ಪೋರ್ಟಲ್ ಆಗಿತ್ತು. ಅದರ ಸಹಾಯದಿಂದ ಅವನು 1996ರ ಕಾಲಕ್ಕೆ ಹೋಗಬಹುದಿತ್ತು. ಉತ್ಸಾಹಗೊಂಡು ಥಿಯೋ ಬೀಚಿನ ನೀರಿಗೆ ಹಾರಿಬಿಡ್ತಾನೆ. ಇಷ್ಟವಿರದಿದ್ದರೂ ಬ್ರಾಂಡಾ ಮತ್ತು ನ್ಯಾಥನ್ ಅವನೊಟ್ಟಿಗೆ ಹಾರಲೇಬೇಕಾಗುತ್ತೆ. ದಡಕ್ಕೆ ಬರುವಾಗ ಅವರು ಆಶ್ಚರ್ಯಗೊಳ್ತಾರೆ. ಯಾವ ನಗರದಿಂದ ಅವರು ಬಂದಿದ್ದಾರೋ ಅಲ್ಲಿ ಈಗ ಕೇವಲ ಬೆಟ್ಟಗಳಿದ್ದವು. ಅದರಿಂದ ಅವರಿಗೆ ಗೊತ್ತಾಗುತ್ತೆ ಅಲ್ಲಿ ಈಗ ನಗರ ನಿರ್ಮಾಣವಾಗಿರಲೇ ಇಲ್ಲ, ಅಂದರೆ ಅವರು ಹಿಂದಿನ ಕಾಲಕ್ಕೆ ಹೋಗಿದ್ದರು. ದುರದೃಷ್ಟ ಅನ್ನುವ ಹಾಗೆ ಅವರು 1990ರ ಕಾಲಕ್ಕೆ ಹೋಗದೆ ಅದಕ್ಕಿಂತ ಹಿಂದೆ ಅಂದರೆ 1949ರ ಕಾಲಕ್ಕೆ ತಲುಪಿದ್ದರು. ಮತ್ತು ಅವರು ಒಂದು ಅಪರಿಚಿತ ಜಾಗದಲ್ಲಿ ಸಿಲುಕಿ ನಮ್ಮೊಡನೆ ಎಂತಾಯಿತು ಅಂತ ಆಲೋಚನೆ ಮಾಡಲು ಪ್ರಾರಂಭ ಮಾಡ್ತಾರೆ. ಅಸಲಿಗೆ ಇವರು ಮೂವರು ಮತ್ತೊಂದು ರೀತಿಯ ಪೋರ್ಟಲ್ ಬಳಸಿದ್ದರು. ಅದು ಅವರನ್ನು ಯಾವುದಾದ್ರೂ ಸಮಯಕ್ಕೆ ತಲುಪಿಸುತ್ತಿತ್ತು. ಆತ 2022 ರೈಲೇನ ಆಸ್ಕರ್ಗೆ ಫೋನ್ ಮಾಡಿ ಹೇಳ್ತಾಳೆ, ಥಿಯೋ ಮತ್ತು ನನ್ನ ಇಬ್ಬರು ಮಕ್ಕಳು ಕಾಣೆಯಾಗಿದ್ದಾರೆ, ಎಲ್ಲೂ ಕಾಣ್ತಾನೆ ಇಲ್ಲ. ಆಸ್ಕರ್ ಹೇಳ್ತಾನೆ, ಬಹುಶಃ ಅವರಿಗೆ 1990ರ ಪೋರ್ಟಲ್ ಸಿಕ್ಕಿರಬೇಕು. ಈಗ ಆಸ್ಕರ್ ಮತ್ತು ಎಲೆನಾ ಅವರನ್ನು ವಾಪಸ್ಸು ತರಲು ಅಲ್ಲಿಗೆ ಹೋಗಬೇಕಿತ್ತು. ಇತ್ತ 1949ರಲ್ಲಿ ಇವರ ಬಳಿ ಹಣವೂ ಇರಲಿಲ್ಲ, ಹಾಗೆ ಫೋನ್ ಕೂಡ ಕೆಲಸ ಮಾಡ್ತಾನೆ ಇರಲಿಲ್ಲ. ಈಗಂತೂ ಇವರು ಕಕ್ಕಬಿಕ್ಕಿ ಆಗ್ತಾರೆ. 3 ಮಕ್ಕಳ ಹೊಟ್ಟೆಯಲ್ಲಿ ಇಲ್ಲಿ ಓಡುತ್ತಿತ್ತು. ಹಸುವಿನಿಂದ ಹೊಟ್ಟೆ ತಾಳ ಹಾಕುತ್ತಿತ್ತು. ಆಗಲೇ ಬ್ರಾಂಡಾ ಮತ್ತು ನ್ಯಾಥನ್ ಬುದ್ಧಿ ಉಪಯೋಗ ಮಾಡ್ತಾರೆ. ತಮ್ಮ ಹತ್ತಿರ ಇರುವ ಗ್ಯಾಜೆಟ್ನಿಂದ ಒಂದು ಮೈಂಡ್ ರೀಡಿಂಗ್ ಮ್ಯಾಜಿಕ್ ಶೋ ಮಾಡಬಹುದು. ಅದರ ಬಗ್ಗೆ ಯೋಚನೆ ಮಾಡಿ ಈತನ ಸ್ವಲ್ಪ ದೂರನೇ ಕೂತ್ಕೊಳ್ತಾನೆ. ಬ್ರಾಂಡಾ ಕಣ್ಣು ಮುಚ್ಚುತ್ತಾಳೆ. ಥಿಯೋ ಒಂದು ಬೋರ್ಡ್ ಮೇಲೆ ಹೆಸರು ಬರೆದು ಅವಳ ಎದುರು ನಿಲ್ತಾನೆ. ಈಗ ವೈರ್ಲೆಸ್ ಇಯರ್ಫೋನ್ ಬಳಸಿ ನ್ಯಾಥನ್ ಆ ಹೆಸರು ಬ್ರಾಂಡಾಗೆ ಹೇಳ್ತಾನೆ. ಜನರಿಗೆ ಅನಿಸುತ್ತೆ ಇದೆಲ್ಲ ಜಾದು. ಒಬ್ಬಳು ಹುಡುಗಿ ನೋಡಿದ ಕೇಳುತ್ತೆ ಹೆಸರು ಹೇಗೆ ಹೇಳ್ತಿದ್ದಾಳೆ ಅಂತ. ಬಹುಶಃ ಇವಳ ಹತ್ತಿರ ಏನೋ ಶಕ್ತಿ ಇರಬೇಕು. ಪ್ರೇಕ್ಷಕರು ತುಂಬಾನೇ ಖುಷಿಯಾಗಿ ಚಪ್ಪಾಳೆ ತಟ್ಟುತ್ತಾರೆ. ಇದರಿಂದ ಅವರಿಗೆ ಹಣ ಅಂತೂ ಸಿಗುತ್ತೆ. ಆದರೆ ಇಲ್ಲಿ ಕೂಡ ಗ್ರಹಚಾರ ಕೆಟ್ಟು ಪೊಲೀಸ್ ಇದನ್ನು ನೋಡ್ತಾರೆ. ಥಿಯೋ ಮನಸ್ಸಲ್ಲೇ ಹೇಳ್ತಾನೆ, ಎಂಥ ಚೊರೆಪಟ್ ಮರ ಇವರಿದ್ದು ಅಂತ. ಬ್ರಾಂಡಾ ಮತ್ತು ನ್ಯಾಥನ್ ಯೋಚನೆ ಮಾಡ್ತಾರೆ, ಈ ಪೊಲೀಸರು ಇಲ್ಲಿಗೂ ಬಂದ್ರ ಇನ್ನು ಇವರು ನಮ್ಮ ತಲೆ ತಿಂತಾರೆ, ಬೇಗನೆ ಇಲ್ಲಿಂದ ಎಸ್ಕೇಪ್ ಆಗಬೇಕು ಅಂತ ಯೋಚನೆ ಮಾಡ್ತಾರೆ. ಆದರೆ ಇಲ್ಲೂ ಕೂಡ ಗ್ರಹಚಾರ ಕೆಟ್ಟು ಪೊಲೀಸ್ ಇದನ್ನು ನೋಡ್ತಾರೆ. ಯಾವುದೇ ಪರ್ಮಿಷನ್ ಇರದೆ ಇಂಥ ಕೆಲಸ ಮಾಡಲು ಯಾವುದೇ ಅವಕಾಶ ಇರಲಿಲ್ಲ. ಥಿಯೋ ಹಾಗೆ ಪೊಲೀಸ್ ಬರ್ತಾ ಇರೋದು ನೋಡಿ ತನ್ನ ಸಹಚರರಿಗೆ ಅಲ್ಲಿಂದ ಓಡಲು ಸನ್ನೆ ಮಾಡ್ತಾನೆ. ಮೂವರು ಅಲ್ಲಿಂದ ಓಡಿಬಿಡ್ತಾರೆ. ಓಡುತ್ತಿದ್ದಾಗ ಒಬ್ಬ ಅಪರಿಚಿತ ವ್ಯಕ್ತಿ ಈ ಮೂವರನ್ನು ಕಿಡ್ನಾಪ್ ಮಾಡ್ತಾನೆ ಮತ್ತು ಯಾವುದೋ ಅಪರಿಚಿತ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಇದರಿಂದ ಆ ಮಕ್ಕಳ ಜೀವ ಮೊದಲಿಗಿಂತ ಇನ್ನೂ ಹೆಚ್ಚಿನ ಅಪಾಯಕ್ಕೆ ಸಿಲುಕಿತ್ತು. ಆತ ಎಲೆನಾ ಮತ್ತು ಆಸ್ಕರ್ಗೆ 1990ರ ಪೋರ್ಟಲ್ನ ಎಂಟ್ರಿ ಸಿಗುತ್ತೆ. ಇಬ್ಬರು ಕೈ ಹಿಡಿದುಕೊಂಡು ಆ ಪೋರ್ಟಲ್ ಒಳಗೆ ಹಾರಿಬಿಡ್ತಾರೆ. ಅಲ್ಲಿನ ಟೈಮ್ ಟ್ರಾವೆಲ್ ಮಾಡಿದಾಗ ಅವಳಿಗೆ ಅವಳೊಂದು ಕನಸು ಕಂಡ ಥರ ಅನುಭವವಾಗುತ್ತೆ. 1990ರ ಕಾಲದಲ್ಲಿ ಥಿಯೋನ ಮಿಸ್ಸಿಂಗ್ ಪೋಸ್ಟರ್ ಎಲ್ಲ ಕಡೆ ಹಾಕಲಾಗಿತ್ತು. 1949ರಲ್ಲಿ ಮಕ್ಕಳನ್ನು ಕಿಡ್ನಾಪ್ ಮಾಡಿದ ಆ ವ್ಯಕ್ತಿ ಅವರನ್ನು ಒಂದು ಗ್ಯಾಂಗ್ ಬಳಿಗೆ ಕರ್ಕೊಂಡು ಬರ್ತಾನೆ. ಅದು ಸರ್ಕಾರದ ವಿರುದ್ಧವಾದ ಗ್ಯಾಂಗ್ ಆಗಿತ್ತು. ಅವರ ಲೀಡರ್ ಕೇಳ್ತಾನೆ, ಈ ಮಕ್ಕಳನ್ನು ಇಲ್ಲಿಗೆ ಕರ್ಕೊಂಡು ಯಾಕೆ ಬಂದೆ? ಆ ವ್ಯಕ್ತಿ ಹೇಳುತ್ತಾನೆ, ಈ ಮಕ್ಕಳು ಗ್ಯಾಂಗ್ನ ಸೀಕ್ರೆಟ್ ಕೋಡ್ ಅರಿತಿದ್ದಾರೆ. ಥಿಯೋ ಕನ್ಫ್ಯೂಸ್ ಆಗಿ ಕೇಳ್ತಾನೆ, ಯಾವ ರೀತಿಯ ಕೋಡ್ ವರ್ಡ್? ಆ ವ್ಯಕ್ತಿ ಹೇಳುತ್ತಾನೆ, ನೀವು ಯಾವ ಸಿಟಿ ಸದ್ದು ಪೊಲೀಸ್ನವರಿಂದ ಓಡಲು ಮಾಡಿದ್ದೀರೋ ಅದು ಈ ಗ್ಯಾಂಗಿನ ಕೋಡ್ ವರ್ಡ್. ಈ ಸಿಟಿಯನ್ನು ಥಿಯೋಗೆ ಅವನ ಅಜ್ಜಿ ಕಲಿಸಿದ್ದರು. ಆಗಲೇ ಅಲ್ಲಿಗೆ ಒಬ್ಬಳು ಯಂಗಾಗಿರೋ ಮಹಿಳೆ ಬರ್ತಾಳೆ. ಅದು ಬೇರೆ ಯಾರೂ ಅಲ್ಲ, ಥಿಯೋನ ಅಜ್ಜಿ ಆಗಿದ್ದರು. ಮಾತ್ರ ಅವಳು ಈಗ ಯಂಗಾಗಿದ್ದಳು. ಥಿಯೋಗೆ ಅರ್ಥವಾಗುತ್ತೆ ಇವರು ನನ್ನ ಅಜ್ಜಿ ಈ ಗ್ಯಾಂಗ್ನ ಮೆಂಬರ್ ಆಗಿದ್ದರು ಅನ್ನೋದು. ಇಲ್ಲಿಂದಲೇ ಅವರು ಸೀಟಿ ಹೊಡೆಯೋದು ಕಲಿತಿದ್ದರು. ಅವರಿಂದ ಥಿಯೋ ಕಲಿತಿದ್ದ. ಥಿಯೋ ಇಲ್ಲಿ ಯಾರಿಗೂ ಕೂಡ ಅವಳೇ ತನ್ನ ಅಜ್ಜಿ ಅಂತ ಹೇಳಲ್ಲ, ಯಾಕೆಂದರೆ ಎಲ್ಲರೂ ಅವನನ್ನು ಹುಚ್ಚ ಅಂತ ಅಂದುಕೊಳ್ಳುತ್ತಿದ್ದರು. ಆದರೆ ಅವನು ಅವರನ್ನು ಅಪ್ಪಿಕೊಂಡು ಬಿಡ್ತಾನೆ. ಈ ಗ್ಯಾಂಗ್ ಗೌರ್ಮೆಂಟ್ ವಿರುದ್ಧ ಜನರ ಒಳ್ಳೆದಕ್ಕೆ ಕೆಲಸ ಮಾಡ್ತಿತ್ತು ಮತ್ತು ಅವರು ಈ ಮಕ್ಕಳಿಗೆ ಯಾವುದೇ ಹಾನಿ ಮಾಡಲು ಬಯಸಿರಲಿಲ್ಲ. ಹೀಗಾಗಿ ಆ ಮೂವರು ಸದ್ಯದ ಮಟ್ಟಿಗೆ ಇಲ್ಲಿ ಸೇಫ್ ಆಗಿದ್ದರು. ಮತ್ತೊಂದು ಕಡೆ 1990ರ ಕಾಲದಲ್ಲಿ ಆಸ್ಕರ್ ಮತ್ತು ಎಲೆನಾ
ಮಕ್ಕಳನ್ನು ಆಸ್ಕರ್ ಮನೆಯಲ್ಲೇ ಹುಡುಕುತ್ತಿದ್ದರು. ಅದರಲ್ಲಿ ಯಾರೊಬ್ಬರು ಇರಲೇ ಇಲ್ಲ. ಅಚಾನಕ್ಕಾಗಿ ಅವರಿಗೆ ಯಾರದ್ದು ಕೂಗು ಕೇಳಿಸಿ ಇಬ್ಬರು ಕಬೋರ್ಡ್ನಲ್ಲಿ ಅವಿತುಕೊಳ್ತಾರೆ. ಸಣ್ಣವನಾಗಿದ್ದ ಆಸ್ಕರ್ ಥಿಯೋ ಕಳೆದು ಹೋಗಿದ್ದಕ್ಕೆ ಅಳುತ್ತಿದ್ದ. ಫ್ಯೂಚರ್ನಿಂದ ಬಂದ ಆಸ್ಕರ್ಗೆ ಇದನ್ನು ನೋಡಿ ತುಂಬಾನೇ ದುಃಖವಾಗುತ್ತೆ. 1949ರ ಕಾಲದಲ್ಲಿದ್ದ ಆ 3 ಮಕ್ಕಳು ಗ್ಯಾಂಗ್ನವರೊಂದಿಗೆ ತುಂಬಾನೇ ಸಂತೋಷದಲ್ಲಿದ್ದರು. ಅವರೊಂದಿಗೆ ಹೊಂದಿಕೊಂಡಿದ್ದರು. ಏಕೆಂದರೆ ಅವರಿಗೆ ಅನಿಸುತ್ತಿತ್ತು ಯಾವ ಪೋರ್ಟಲ್ನಿಂದ ಅವರು ಇಲ್ಲಿಗೆ ಬಂದಿದ್ದಾರೋ ಅದರಿಂದ ಇಲ್ಲಿಂದ ವಾಪಸ್ ಹೋಗಲು ಸಾಧ್ಯವಿಲ್ಲವೆಂದು ಅಂದುಕೊಂಡಿದ್ದರು. ಥಿಯೋನ ತರುಣ ಅಜ್ಜಿ ಕೂಡ ಅವರೊಂದಿಗಿದ್ದರು. ಹೀಗಾಗಿ ಥಿಯೋಗೆ ಇಲ್ಲಿ ಏನು ಕಷ್ಟ ಕಾಣಿಸಲ್ಲ. ಥಿಯೋ ಸಮಯ ನೋಡಿ ಅಜ್ಜಿ ಹತ್ತಿರ ಹೇಳ್ತಾನೆ, ನಮ್ಮ ಒಟ್ಟಿಗೊಂದು ಫೋಟೋ ತಕ್ಕೋ. ಮತ್ತು ಅಜ್ಜಿಗೆ ಇದನ್ನು ಕೂಡ ಹೇಳ್ತಾನೆ, ಇದನ್ನು ನಿಮ್ಮ ಒಟ್ಟಿಗೆ ಯಾವಾಗಲೂ ಜಾಗ್ರತೆಯಾಗಿಡಿ. ನಿಮಗೆ ವಯಸ್ಸಾದರೂ ಕೂಡ ನೀವು ಇದನ್ನು ಫ್ರೇಮ್ ಮಾಡಿ ಇಟ್ಟುಕೊಳ್ಳಿ. ಇದರಿಂದ 1990ರ ಅಜ್ಜಿ ಇರೋ ಫೋಟೋದಲ್ಲಿ ಅಚಾನಕ್ಕಾಗಿ ಚೇಂಜ್ ಆಗುತ್ತೆ. ಈಗ ಫೋಟೋದಲ್ಲಿ ಅಜ್ಜಿ ಜೊತೆ ಥಿಯೋ ಮತ್ತು ಬ್ರ್ಯಾಂಡ್ ಹಾಗೂ ನ್ಯಾಥನ್ ಕೂಡಿದ್ದರು. ಥಿಯೋ 1949ರಲ್ಲಿ ಫೋಟೋ ಹಿಂದೆ ಟೈಮ್ ಪೋರ್ಟಲ್ನ ಕೋಆರ್ಡಿನೇಟ್ಸ್ ಕೂಡ ಬರೆದಿದ್ದ. ಆದ್ದರಿಂದ 1990ರಲ್ಲಿ ಎಲೆನಾ ಮತ್ತು ಆಸ್ಕರ್ಗೆ ಅವರನ್ನು ಹುಡುಕಲು ಸಹಾಯ ಆಗಲು. ಆಸ್ಕರ್ ಮತ್ತು ಎಲೆನಾಗೆ ಅನಿಸುತ್ತೆ ಇಬ್ಬರು ಈಗ 2022ರ ಕಾಲಕ್ಕೆ ವಾಪಸ್ ಹೋಗಬೇಕು. ಯಾಕೆಂದರೆ ಅವರು ಸರಿಯಾದ ಪೋರ್ಟಲ್ನಿಂದ 1949ರ ಕಾಲಕ್ಕೆ ತಲುಪಲು 3 ಮಕ್ಕಳನ್ನು ಬಚಾವ್ ಮಾಡಿ ವಾಪಸ್ಸು ತರಲು. ಒಂದು ಬಾರಿ 1949ರ ಕಾಲಕ್ಕೆ ತಲುಪಿದ್ರೆ ಎಲ್ಲರೂ ವಾಪಸ್ಸು 2022 ಕಾಲಕ್ಕೆ ತಲುಪಲು ಸಾಧ್ಯವಿತ್ತು. ಎಲ್ಲರೂ 2022ರ ಕಾಲಕ್ಕೆ ಹೋಗಿ ಥಿಯೋನ 1990ರ ಕಾಲಕ್ಕೆ ಕಳಿಸ್ತಾರೆ. ಇದು ಅವರ ಪ್ಲಾನ್ ಆಗಿತ್ತು. ಆಸ್ಕರ್ ಮತ್ತು ಎಲೆನಾ ಮೊದಲು 2022ರ ಕಾಲಕ್ಕೆ ಹೋಗ್ತಾರೆ. ಥಿಯೋ ಕೊಟ್ಟಿದ್ದ ಕೋಆರ್ಡಿನೇಟ್ಸ್ ಬಳಸಿ 1949ರ ಕಾಲಕ್ಕೆ ಹೋಗ್ತಾರೆ. ಅಲ್ಲಿ ಥಿಯೋ ಅಜ್ಜಿ ಮತ್ತು ಉಳಿದ ಗ್ಯಾಂಗ್ನ ಮೆಂಬರ್ಸ್ಗೆ ಹೇಳ್ತಾನೆ ಅವನ ಸಹೋದರ ಆಸ್ಕರ್ ಅವನನ್ನು ಕರ್ಕೊಂಡು ಹೋಗಲು ಬರ್ತಾನೆ. ಹಾಗಾಗಿ ಮೊದಲೇ ಇಬ್ಬರು ಅವನು ಹೇಳಿದ್ದ ಜಾಗದಲ್ಲಿ ನಿಲ್ತಾರೆ. ಅಜ್ಜಿ ಹೇಳಿದ್ದ ಸೀಟಿ ಬಗ್ಗೆ ಅವರು ಆಸ್ಕರ್ಗೆ ಹೇಳಿದಾಗ ಆಸ್ಕರ್ ಕೂಡ ಹಾಗೆ ಸೀಟಿ ಬಾರಿಸಿ ಅವರಿಗೆ ಉತ್ತರ ಕೊಡ್ತಾನೆ. ಅಜ್ಜಿ ಹೇಗೆ ಸೀಟಿ ಬಾರಿಸ್ತಾರೋ ಅವನು ಕೂಡ ಹಾಗೆ ಸೀಟಿ ಹೊಡೆದಿದ್ದ. ಇದರ ಬಳಿಕ ಆಸ್ಕರ್ ಮತ್ತು ಎಲೆನಾಳನ್ನು ಗ್ಯಾಂಗ್ ಹತ್ತಿರ ಕರ್ಕೊಂಡು ಹೋಗಲಾಗುತ್ತೆ. ಎಲೆನಾ ತನ್ನ ಮಕ್ಕಳು ಸರಿಯಾದ ಸ್ಥಿತಿಯಲ್ಲಿ ಇರೋದು ನೋಡಿ ತುಂಬಾನೇ ಸಂತೋಷ ಪಡ್ತಾಳೆ. ಮಾತ್ರ ಥಿಯೋ ಈಗ ಉಲ್ಟಾ ಹೊಡಿತಾನೆ. ಅವನು ವಾಪಸ್ ಹೋಗಲು ಇಷ್ಟಪಡಲ್ಲ. ಬದಲಿಗೆ 1949ರ ಕಾಲದಲ್ಲಿ ಇರಲು ಇಷ್ಟಪಡ್ತಾನೆ. ಇದನ್ನು ಕೇಳಿ ಆಸ್ಕರ್ಗೆ ಬೇಜಾರಾಗುತ್ತೆ. ಅವನು ಥಿಯೋಗೆ ಹೇಳ್ತಾನೆ, ನೋಡು ತಮ್ಮ, ನಾವಿಬ್ರು ಜಗಳ ಮಾಡ್ತೇವೆ ನಿಜ. ಅದರ ಅರ್ಥ ಒಬ್ಬರನ್ನು ಮತ್ತೊಬ್ಬರು ಪ್ರೀತಿಸಲ್ಲ ಅಂತ ಅರ್ಥ ಅಲ್ಲ. ನಾನು ನಿನ್ನ ತುಂಬಾನೇ ಪ್ರೀತಿಸ್ತೇನೆ. ಅಸಲಿಗೆ ಆಸ್ಕರ್ ಅವನು ತನ್ನ ಸಣ್ಣ ಸಹೋದರ ತನ್ನ ಬಿಟ್ಟು ಹೋಗಲಿ ಅಂತ ಬಯಸಿರಲಿಲ್ಲ. ಆಸ್ಕರ್ ಮತ್ತೆ ಪುನಃ ಹೇಳುತ್ತಾನೆ, ನೀನು ಹೋದ ಬಳಿಕ ನಿನ್ನ ನೆನಪಿಸಿಕೊಂಡು ಎಷ್ಟು ಆತಂತ ನೀನು ಯೋಚನೆ ಮಾಡಲು ಕೂಡ ಸಾಧ್ಯವಿಲ್ಲ. ಆಗಲೇ ಅಲ್ಲಿಗೆ ಅವರ ಯಂಗ್ ಅಜ್ಜಿ ಬರ್ತಾಳೆ. ಆಸ್ಕರ್ ಅವರನ್ನು ನೋಡಿ ದಂಗಾಗಿ ಬಿಡ್ತಾನೆ. ಆದರೂ ಏನು ಹೇಳುವುದಿಲ್ಲ. ಬೇಗನೆ ಎಲ್ಲರೂ 2022ರ ಕಾಲಕ್ಕೆ ಹೋಗಲು ಟೈಮ್ ಪೋರ್ಟಲ್ ಹುಡುಕಬೇಕಾಗಿತ್ತು. ಹೀಗಾಗಿ ಗ್ಯಾಂಗ್ನ ಒಬ್ಬ ವ್ಯಕ್ತಿ ಅವರನ್ನು ಗಾಡಿಯಲ್ಲಿ ಬಿಡಲು ಹೋಗ್ತಿದ್ದ. ಈ ವ್ಯಕ್ತಿ ಬೇರೆ ಯಾರು ಆಗಿರದೆ ಆಸ್ಕರ್ ಮತ್ತು ಥಿಯೋನ ಅಜ್ಜ ಆಗಿದ್ದರು. ಬೇಗನೆ ಅವರಿಗೆ 2022ರ ಕಾಲಕ್ಕೆ ಹೋಗಲು ಪೋರ್ಟಲ್ ಸಿಗುತ್ತೆ. ಮತ್ತೀಗ ಆಸ್ಕರ್ ಥಿಯೋನ 1990ರ ಕಾಲಕ್ಕೆ ಹೋಗಲು ಬಿಡಲು ತಯಾರಿ ಕೂಡ ಮಾಡ್ತಾನೆ. 1990ರ ಕಾಲಕ್ಕೆ ಹೋಗಲು ಪೋರ್ಟಲ್ ಒಂದನ್ನು ಕನ್ಸ್ಟ್ರಕ್ಷನ್ ಸೈಟ್ನಲ್ಲಿ ಪತ್ತೆ ಮಾಡಿದ್ದರು. ಥಿಯೋ ವಾಪಸ್ ಹೋಗಲು ಇಷ್ಟಪಡುವುದಿಲ್ಲ. ಇದಕ್ಕೆ ಕಾರಣ ಕೂಡ ಇತ್ತು. 1990ರಲ್ಲಿ ಅವನ ಹತ್ತಿರ ಯಾರೊಬ್ಬರು ಇರಲೇ ಇಲ್ಲ. ಅವನಿಗೆ ಬೋರ್ ಆಗುತ್ತಿತ್ತು. ಅವನ ತಂದೆ ತಾಯಿ ಇರಲಿಲ್ಲ. ಅವನು ಲೋನ್ಲಿನೆಸ್ ಫೀಲ್ ಮಾಡ್ತಿದ್ದ. ತುಂಬಾನೇ ಬೋರ್ ಆಗ್ತಿತ್ತು. ಅವನೀಗ ಆಸ್ಕರ್ಗೆ ಹೇಳ್ತಾನೆ, ನಾನು ನಿನ್ನ ಜೊತೆ ಇರಲು ಬಯಸ್ತೇನೆ. ನೀನು ನನಗೆ ಸ್ವಲ್ಪ ಸ್ವಲ್ಪ ಅಪ್ಪನ ನೆನಪು ಕೊಡುತ್ತೆ. ಆಸ್ಕರ್ ತುಂಬಾನೇ ಪ್ರೀತಿಯಿಂದ ಥಿಯೋನ ಅಪ್ಪಿಕೊಂಡು ಸಮಜಾಯಿಸ್ತಾನೆ. 1990ರ ಆಸ್ಕರ್ ಕೂಡ ಒಬ್ಬಂಟಿ ಆಗಿದ್ದಾನೆ. ಅವನಿಗೆ ಥಿಯೋನ ನೆನಪು ಕಾಡ್ತಿದ್ದೆ. ಒಂದು ವೇಳೆ ನೀನು ಒಳ್ಳೆ ರೀತಿ ನನ್ನ ಜೊತೆ ವರ್ತಿಸಿದರೆ ನಾನು ಮಾತು ಕೊಡ್ತೇನೆ, ಸಣ್ಣ ಆಸ್ಕರ್ ಕೂಡ ನಿನ್ನ ಜೊತೆ ಒಳ್ಳೆಯ ರೀತಿಯಲ್ಲಿ ವರ್ತಿಸ್ತಾನೆ. ಇಷ್ಟೇ ವಿರಿದಿದ್ದರೂ ಥಿಯೋ 1990ರ ಕಾಲಕ್ಕೆ ಹೋಗ್ತಾನೆ. ಅವನು ವಾಪಸ್ ಬಂದಾಗ ಆಸ್ಕರ್ನ ಖುಷಿಗೆ ಪಾರವೇ ಇರುವುದಿಲ್ಲ. ಅವನ ಅಜ್ಜಿ ಕೂಡ ಅವನನ್ನು ತುಂಬಾನೇ ಪ್ರೀತಿಸ್ತಾರೆ. ಥಿಯೋ ಹತ್ತಿರ ಅಜ್ಜಿ ನೀನು ಎಲ್ಲಿಗೆ ಹೋಗಿದ್ದ ಅಂತ ಕೇಳಿದಾಗ ಅವರಿಗೆ ಅವನೊಂದು ಸುಳ್ಳು ಕತೆ ಹೇಳ್ತಾನೆ. ಅವನನ್ನು ಒಂದು ಗ್ಯಾಂಗ್ ಕಿಡ್ನಾಪ್ ಮಾಡಿತ್ತು ಅಂತ ಕತೆ ಕಟ್ತಾನೆ. ಥಿಯೋ ಕಣ್ಮರೆ ಆದ ನಂತರ ಆಸ್ಕರ್ ಕೂಡ ಕನ್ಫ್ಯೂಸ್ ಆಗಿದ್ದ. ಬಹುಶಃ ನಮ್ಮ ಅಮ್ಮ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂತ. ಹತಾಶೆಗೊಂಡು ಅವನು ಪುಸ್ತಕಗಳನ್ನು ಬಿಸಾಡಲು ಪ್ರಾರಂಭಿಸ್ತಾನೆ. ಆದರೆ ಅಲ್ಲಿಗೆ ಬಂದ ಥಿಯೋ ತನ್ನ ಟೈಮ್ ಟ್ರಾವೆಲ್ ಪೂರ್ತಿ ಕತೆ ಆಸ್ಕರ್ಗೆ ಹೇಳ್ತಾನೆ. ಅವನು ಆಸ್ಕರ್ಗೆ 2022ರ ಫೋನ್ ಕೂಡ ತೋರಿಸ್ತಾನೆ. ಆಸ್ಕರ್ಗೆ ಅವನ ಮೇಲೆ ಪೂರ್ತಿ ಭರವಸೆ ಬರುವುದಿಲ್ಲ. ಫೋನ್ ನೋಡಿದ ಬಳಿಕ ಅವನ ಮಾತು ಸುಳ್ಳು ಅಂತ ಹೇಳಲು ಕೂಡ ಅವನಿಗೆ ಆಗಲ್ಲ. ಇಬ್ಬರು ಸಹೋದರರು ಇನ್ನು ಯಾವತ್ತೂ ಟೈಮ್ ಪೋರ್ಟಲ್ ಬಳಸದೇ ಇರಲು ತೀರ್ಮಾನ ಮಾಡ್ತಾರೆ ಮತ್ತು ವರ್ತಮಾನದಲ್ಲಿ ಖುಷಿಯಾಗಿರಲು ಮಾತು ಕೊಡ್ತಾರೆ. ಈಗ 2022ರ ಕಾಲದಲ್ಲಿ ಇಬ್ಬರು ಸಹೋದರರು ಒಟ್ಟಿಗೆ ಇದ್ದಾರೆ. ಹಾಗೆ ಡೋರ್ ಬೆಲ್ ರಿಂಗ್ ಆದಾಗ ಥಿಯೋ ತಮಾಷೆ ಮಾಡುತ್ತಾ ಹೇಳ್ತಾನೆ, ನಿನ್ನ ಗರ್ಲ್ ಫ್ರೆಂಡ್ ಯಾಲೆನ ಬಂದಿರಬೇಕು. ಥಿಯೋ ಹೇಳ್ತಾನೆ, ಈಗಾದ್ರೂ ಹೇಳು ಮರೆಯ, ನಿನ್ನ ಮನಸ್ಸಿನ ಮಾತು ಅವಳಿಗೆ ಎಷ್ಟು ದಿನ ಮನಸ್ಸಲ್ಲಿ ಇಡುತ್ತೆ. ಈಗಂತ ಅವಳ ಡೈವರ್ಸ್ ಕೂಡ ಆಗಿದೆ. ಥಿಯೋ ಬೇಕಂತಲೇ ಇದೆಲ್ಲ ಮೊದಲೇ ಆಸ್ಕರ್ಗೆ ಹೇಳಲಿಲ್ಲ. ಒಂದು ವೇಳೆ ಅವನು ಮೊದಲೇ ಹೇಳಿದರೆ ಅಲೆನ್ನ ಮಕ್ಕಳು ಯಾವತ್ತೂ ಹುಟ್ಟುತ್ತಾನೆ ಇರಲಿಲ್ಲ. ಅಲೆನ್ನ ಜೀವನ ಕೂಡ ಪೂರ್ತಿಯಾಗಿ ಬದಲಾಗುತ್ತಿತ್ತು. ಅವಳ ಜೀವನ ಬದಲು ಮಾಡಲ್ಲ ಅಂತ ಆಸ್ಕರ್ ಕೂಡ ಮಾತು ಕೊಟ್ಟಿದ್ದ.
ಇದನ್ನು ತಿಯೋ ಕೂಡ ಕೇಳಿಸಿಕೊಂಡಿದ್ದ. ಈಗಂತೂ ಮಕ್ಕಳು ಕೂಡ ಆಗಿ ಡೈವರ್ಸ್ ಆಗಿತ್ತು. ಆಸ್ಕರ್ ಡೋರ್ ತೆರೆದಾಗ ಅಲೆನಾ ಹೊರಗೆ ನಿಂತಿದ್ದಳು. ಇಲ್ಲಿಂದ ಇವರ ಜೀವನಕ್ಕೆ ಹೊಸ ಟರ್ನಿಂಗ್ ಪಾಯಿಂಟ್ ಸಿಗುತ್ತೆ. ಕೊನೆಯಲ್ಲಿ ಸೀನ್ ತುಂಬಾನೇ ಹಳೆ ಕಾಲದ್ದು ತೋರಿಸಲಾಗುತ್ತೆ. ಒಂದು ಪೋರ್ಟಲ್ ತೆರೆದು ಅದರಿಂದ ಒಬ್ಬಳು ಮಹಿಳೆ ಹೊರಗೆ ಬರ್ತಾಳೆ. ಈ ಸಮಯ ತುಂಬಾನೇ ಹಳೆಯದಾಗಿದ್ದು ಜನರಿಗೆ ಸೈನ್ಸ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಆ ಲೇಡಿ ಬೇರೆ ಯಾರು ಆಗಿರದೆ ತಿಯೋ ಮತ್ತು ಆಸ್ಕರ್ನ ಮಾಮ್ ಆಗಿದ್ದಳು. ಅವರ ತಾಯಿ ಅವಳೊಬ್ಬಳು ಸೈಂಟಿಸ್ಟ್ ಆಗಿದ್ದು ಜನರಿಗೆ ಸೈನ್ಸ್ ಬಗ್ಗೆ ಓದಿಸಲು ಪ್ರಾರಂಭಿಸ್ತಾಳೆ. ಅದರಿಂದ ಫ್ಯೂಚರ್ನಲ್ಲಿ ಬಹಳಷ್ಟು ಬದಲಾವಣೆ ಆಗಬಹುದಿತ್ತು. ಇಲ್ಲಿಗೆ ಈ ಸಿನಿಮಾದ ಕತೆ ಮುಗಿಯುತ್ತೆ. ಕತೆ ಹೇಗಿತ್ತು ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಮತ್ತು ಕತೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಚಾನಲಿಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.